ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್. ಯಾರೆಲ್ಲ ಭಾಗ ಒಂದನ್ನು ನೋಡಿಲ್ಲ ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನಿನ್ನ ನಂಬದೇ ಹೋದೇನಾ ಭಾಗ 2. ಮಾರನೇ ದಿನ ಡಾಕ್ಟರ್ ವೇದ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಸಿರಿಲನ್ನು ಮನೆಗೆ ಕಳುಹಿಸಿದರು. ಅವಳ ಮನಸ್ಥಿತಿ ಸೂಕ್ಷ್ಮವಾಗಿರುವುದರಿಂದ ಕಾಳಜಿ ಪ್ರೀತಿಯಿಂದ ನೋಡಿಕೊಳ್ಳಬೇಕು ಎಂದು ಹೇಳಿದರು. ಆದರೆ ಸಿರಿಲನ್ನು ನೋಡಿದ ಮೇಲೆ ಡಾಕ್ಟರ್ ವೇದಾರಿಗೆ ಒಂದು ವಿಷಯವಂತೂ ಖಾತರಿಯಾಯಿತು. ಅವಳು ತನ್ನ ಹೆಣ್ಣು ಮಗುವನ್ನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದಳು ಎಂದು. ಒಮ್ಮೊಮ್ಮೆ ಎಲ್ಲರ ಮೇಲೆ ಕೋಪ ಅಸಹನೆ ತೋರಿಸಿದರೂ ಮಗು ಮುಖ ಕಂಡಾಗ ಸಿರಿ ಮೆತ್ತಗಾಗಿ ಬಿಡುತ್ತಿದ್ದಳು. ಈ ವಿಷಯವನ್ನು ರಾಹುಲ್ ಕೂಡ ತಿಳಿಸಿದ. ಗಂಡು ಮಗು ಬೇಕು ಎಂಬ ಅನಿಸಿಕೆ ಪದೇ ಪದೇ ಹೇಳಿದರೂ ಹೆಣ್ಣು ಮಗುವಿನ ಆರೈಕೆಯಲ್ಲಿ ಸಿರಿ ಯಾವ ರೀತಿಯಾದ ಕೊರತೆಯನ್ನು ಮಾಡಿರಲಿಲ್ಲವೆಂದು. ಅವಳ ಡಿಪ್ರೆಷನ್ಗೆ ಬೇರೆಯದೇ ಕಾರಣವಿರಬೇಕು. ಅವಳು ಯಾವುದೋ ವಿಷಯವನ್ನು ಮನಸ್ಸಿನಲ್ಲಿ ಬಚ್ಚಿಟ್ಟುಕೊಂಡು ಕೊರಗುತ್ತಿದ್ದಾಳೆ. ಆ ವಿಷಯವು ಅವಳನ್ನು ವಿಪರೀತವಾಗಿ ಕಾಡುತ್ತಿದೆ ಎಂಬುದಷ್ಟೇ ಅವರಿಗೆ ಅರಿವಾಗಿತ್ತು. ಮದುವೆಯ ನಂತರ ಸಿರಿ ಒಂದೆರಡು ಬಾರಿ ಬಿಟ್ಟರೆ ತವರು ಮನೆಗೆ ಎಂದು ಹೋದವಳಲ್ಲ. ಕೆಲಸದ ಒತ್ತಡದಿಂದ ಅವನು ಹೆಚ್ಚಾಗಿ ಇದರ ಬಗ್ಗೆ ಗಮನ ಕೊಡುತ್ತಿರಲಿಲ್ಲ. ಈ ಎಲ್ಲ ವಿಷಯವನ್ನು ತನ್ನಿಂದ ಬಚ್ಚಿಟ್ಟ ಅತ್ತೆ ಮಾವನ ಮೇಲೆ ರಾಹುಲ್ಗೆ ಬೇಸರವಿದ್ದರೂ ಸದ್ಯದ ಪರಿಸ್ಥಿತಿಯಲ್ಲಿ ಸಿರಿ ಗುಣಮುಖವಾಗುವುದು ಮುಖ್ಯವಾಗಿತ್ತು. ಮಡದಿಗೆ ತಿಳಿಯದ ಹಾಗೆ ರಾಹುಲ್ ತನ್ನ ಅತ್ತೆ ಶಿಲ್ಪಮ್ಮರಿಗೆ ಕಾಲ್ ಮಾಡಿ ಸಿರಿಲ ಪರಿಸ್ಥಿತಿಯನ್ನು ವಿವರಿಸಿ ಮನೋವೈದ್ಯೆ ಶಾಲಿನಿ ಅವರ ಫೋನ್ ನಂಬರ್ ಪಡೆದಿದ್ದ ಹಾಗೂ ಅವರಿಗೆ ಬೆಂಗಳೂರಿಗೆ ಹೊರಟು ಬರುವಂತೆ ಹೇಳಿದ. ಶಾಲಿನಿಯನ್ನು ಸಂಪರ್ಕಿಸಿದಾಗ ಅವರು ಡಾಕ್ಟರ್ ವೇದಾರನ್ನು ಭೇಟಿ ಮಾಡಲು ಒಪ್ಪಿಕೊಂಡರು. ಅವರು ಡಾಕ್ಟರ್ ವೇದಾರ ಆಸ್ಪತ್ರೆಗೆ ಬಂದಾಗ ರಾಹುಲ್ ಕೂಡ ಅಲ್ಲಿ ಉಪಸ್ಥಿತವಿರುವುದನ್ನು ನೋಡಿ ವಿವರಗಳನ್ನು ಹೇಳಲು ಹಿಂಜರಿದರು. ಆದರೆ ರಾಹುಲ್ ಜೊತೆ ಮಾತನಾಡಿದ ಮೇಲೆ ಅವನಿಗೆ ಸಿರಿಲ ಮೇಲಿದ್ದ ಪ್ರೀತಿ ಹಾಗೂ ಅವಳನ್ನು ಡಿಪ್ರೆಷನ್ನಿಂದ ಹೊರಗೆ ತರಲು ಅವನು ಮಾಡುತ್ತಿರುವ ಪ್ರಯತ್ನವನ್ನು ಕೇಳಿ ಎಲ್ಲ ವಿವರಗಳನ್ನು ಹೇಳಲು ಒಪ್ಪಿಕೊಂಡರು. ನಡೆದ ಘಟನೆಗಳನ್ನು ಹೇಳಿದರು. ತನ್ನನ್ನು ಭೇಟಿಯಾದಾಗ ಸಿರಿ ತುಂಬ ಜರ್ಜರಿತರಾಗಿದ್ದಳು. ಹಲವು ಬಾರಿ ಭೇಟಿ ಮಾಡಿದ ಮೇಲೆ ನಿಧಾನವಾಗಿ ಒಂದೊಂದೇ ವಿಷಯವನ್ನು ತಿಳಿಸಿದಳು. ಇದು ಪುರುಷ ಸಮಾಜ. ಇಲ್ಲಿ ತಪ್ಪು ಯಾರದೇ ಇದ್ದರೂ ಬಲಿಯಾಗುವುದು ಮಾತ್ರ ಹೆಣ್ಣು. ಬಾಲ್ಯದಲ್ಲಿಯೇ ತಾರತಮ್ಯ ಶುರುವಾಗುವುದು. ನಮ್ಮ ಮನೆಯಲ್ಲಿ ತಗ್ಗಿ ಬಗ್ಗಿ ನಡೆಯುವ ಪಾಠ ಹೆಣ್ಣಿಗಷ್ಟೇ ಸೀಮಿತ. ಅನುಸರಿಸಿಕೊಂಡು ಹೋಗುವುದು, ತ್ಯಾಗ ಮಾಡುವುದು, ಅಡುಗೆ ಮನೆ ಎಲ್ಲವೂ ಹೆಣ್ಣಿನ ತೆಕ್ಕೆಗೆ. ಇದನ್ನು ಪ್ರಶ್ನಿಸಿದ ನನ್ನಂಥವರಿಗೆ ನ್ಯಾಯ ಒದಗಿಸುವ ಬದಲು ದುರಂಕಾರಿ, ಅಧಿಕ ಪ್ರಸಂಗಿ ಎಂಬ ಹಣೆಪಟ್ಟಿ ಕಟ್ಟುವವರೇ ಹೆಚ್ಚು ಎಂದು ಹೇಳಿದಳು. ಕೆಲವು ಹೆಣ್ಣು ಮಕ್ಕಳು ಈ ಎಲ್ಲ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳುತ್ತಾರೆ. ಕೆಲವರು ಪ್ರಶ್ನೆ ಮಾಡಿ ಹೋರಾಡುತ್ತಾರೆ. ಆದರೆ ಸೂಕ್ಷ್ಮ ಮನಸ್ಥಿತಿಯುಳ್ಳ ನಾನು ಒಪ್ಪಿಕೊಳ್ಳಲು ಆಗದೆ, ಎದುರಿಸಲು ಆಗದೆ ಒಳಗೊಳಗೆ ಕುಗ್ಗುತ್ತಿದ್ದೇನೆ ಎಂದಿದ್ದಳು. ಒಮ್ಮೆ ಅವಳ ಮೊದಲನೇ ಅಕ್ಕ ರಾಗಿಣಿ ಹಬ್ಬಕ್ಕೆಂದು ಊರಿಗೆ ಕರೆದಾಗ ಖುಷಿಯಲ್ಲಿ ಒಬ್ಬಳೇ ಹೊರಟಿದ್ದಳು. ಆದರೆ ಅಲ್ಲಿಗೆ ಹೋದ ಮೇಲೆ ಬಹಳನೇ ಬೇಸರವಾಗಿತ್ತು ಎಂದು ತಿಳಿಸಿದಳು. ಊಟದ ಸಮಯದಲ್ಲಿ ಎಲ್ಲರೂ ರುಚಿಯಾದ ಬಿಸಿಯೂಟ ಮಾಡಿದರೆ ದಣಿದಿರುವ ಅಕ್ಕ ಎಲ್ಲರಿಗೂ ಬಡಿಸಿದ ಮೇಲೆ ತನಗೆ ಮೀಸಲಿಟ್ಟ ತಂಗಲು ತಿನ್ನುತ್ತಿರುವುದನ್ನು ನೋಡಿ ಅವಳಿಗೆ ಬಹಳನೇ ದುಃಖವಾಗಿತ್ತು. ಭಾವ ರಾಜ ವಿದ್ಯಾವಂತನಾಗಿದ್ದ. ಬೆಂಗಳೂರಿನಲ್ಲಿ ಮೆಡಿಕಲ್ ಸ್ಟೋರ್ ಇಟ್ಟುಕೊಂಡಿದ್ದ. ಆದರೆ ಏನೋ ಒಂದು ನೆಪ ಹೇಳಿ ಅಕ್ಕನನ್ನು ಊರಿನಲ್ಲೇ ಇಟ್ಟಿದ್ದ. ಅವನಲ್ಲಿ ಮಡದಿ ಎಂಬ ಪ್ರೀತಿ ಇರಲಿಲ್ಲ. ಹೆಣ್ಣು ಮನೆ ಕೆಲಸಕ್ಕೆ ಅಷ್ಟೇ ಸೀಮಿತ ಎಂಬ ಭಾವನೆ ಇತ್ತು. ಅಕ್ಕ ತುಂಬ ಸಂತೋಷದಿಂದ ಇರುವಂತೆ ಕಾಣಿಸಿಕೊಂಡರೂ ಅವಳ ಕಣ್ಣುಗಳನ್ನು ತೀಕ್ಷ್ಣವಾಗಿ ಗಮನಿಸಿದರೆ ಹಾಗೂ ಅವಳ ಮೈಮೇಲೆ ಅಲ್ಲಲ್ಲಿ ಗಾಯದ ಕಲೆ ನೋಡಿದರೆ ಬೇರೆಯದೇ ಕತೆ ಹೇಳುತ್ತಿತ್ತು. ಇದನ್ನೆಲ್ಲ ನೋಡಿ ಅಕ್ಕನ ಜೊತೆ ಬಹಳ ಜಗಳವನ್ನು ಮಾಡಿದಳು. ಧೈರ್ಯವಾಗಿ ಎದುರಿಸಬೇಕು, ಹೆದರಿಕೊಂಡಷ್ಟು ನೋವು ಜಾಸ್ತಿ ಎಂದು ಹೇಳಿ ಅಲ್ಲಿಂದ ಹೊರಟಿದ್ದಳು. ಅದಾದ ಮೇಲೆ ಓದಿನ ಸಲುವಾಗಿ ಅಕ್ಕನ ಮನೆಗೆ ಹೋಗಲು ಆಗಿರಲಿಲ್ಲ. ಮನೆಯವರೇ ಹೀಗೆ. ಆದರೆ ಹೊರಗಿನ ಪ್ರಪಂಚವು ಮತ್ತಷ್ಟು ಕ್ರೂರ. ಅವಳ ಜೊತೆ ನಡೆದ ಒಂದು ಘಟನೆಯನ್ನು ಹೇಳಿಕೊಂಡಿದ್ದಳು. ಸಿರಿ ಸೆಕೆಂಡ್ PUC ಓದುವಾಗ ಅವಳದೇ ಕಾಲೇಜಿನ ಹುಡುಗ ರಿತ್ವಿಕ್ ಪ್ರೀತಿ ಮಾಡುವಂತೆ ಪೀಡಿಸುತ್ತಿದ್ದ. ಒಂದು ದಿನ ಕಾಲೇಜಿನಲ್ಲಿ ಕಲ್ಚರಲ್ ಪ್ರೋಗ್ರಾಂ ಏರ್ಪಡಿಸಲಾಗಿತ್ತು. ಆದರೆ ಸಿರಿಲಿಗೆ ಅದರಲ್ಲಿ ಆಸಕ್ತಿ ಇಲ್ಲದಿದ್ದರಿಂದ ಲೈಬ್ರರಿಗೆ ಹೋಗಿದ್ದಳು. ಒಬ್ಬಳೇ ಪುಸ್ತಕವನ್ನು ಓದಿಕೊಂಡು ಕುಳಿತಿದ್ದ ಸಿರಿಲನ್ನು ನೋಡಿದ ರಿತ್ವಿಕ್ ಅವಳ ಬಳಿ ಅಸಭ್ಯವಾಗಿ ನಡೆದುಕೊಂಡಿದ್ದನು. ಇವನ ಈ ವರ್ತನೆಯಿಂದ ಗಾಬರಿಗೊಂಡ ಸಿರಿ ಅವನಿಂದ ಬಿಡಿಸಿಕೊಂಡು ಚೀರಾಡಲು ಶುರು ಮಾಡಿದ್ದಳು. ಕೆಲವೇ ನಿಮಿಷಗಳಲ್ಲಿ ವಿದ್ಯಾರ್ಥಿಗಳು ಲೆಕ್ಚರರ್ಸ್ ಅಲ್ಲಿ ಗುಂಪು ಸೇರಿದ್ದರು. ಇಬ್ಬರನ್ನು ಪ್ರಿನ್ಸಿಪಾಲ್ ಬಳಿ ಕರೆದುಕೊಂಡು ಹೋಗಲಾಯಿತು.
ಆದರೆ ರಿತ್ವಿಕ್ನು ಎಲ್ಲ ಆರೋಪವನ್ನು ಸಿರಿಳ ಮೇಲೆ ಹಾಕಿದ. ಅವಳೇ ತನ್ನನ್ನು ಬರುವಂತೆ ಹೇಳಿ ಈಗ ಚೀರಾಡಿ ನಾಟಕ ಮಾಡುತ್ತಿದ್ದಾಳೆ ಎಂದ. ಅವನ ಬಗ್ಗೆ ಕಾಲೇಜಿನಲ್ಲಿ ಎಲ್ಲರಿಗೂ ಗೊತ್ತಿದ್ದರೂ ರಿತ್ವಿಕ್ನ ಬಳಿ ಶ್ರೀಮಂತಿಕೆ ಅಧಿಕಾರ ಇದ್ದದ್ದರಿಂದ ಇವಳ ಸಹಾಯಕ್ಕೆ ಯಾರೂ ಬರಲಿಲ್ಲ. ಮನೆಯವರನ್ನು ಕರೆಸಿ ಅವರಿಗೂ ಸಿರಿಳ ನಡತೆ ಸರಿಯಿಲ್ಲವೆಂದು ಹೇಳಿದ್ದರು. ಇದಾದ ಮೇಲೆ ಕೆಲವು ದಿನ ಸಿರಿಳನ್ನು ಪೋಷಕರು ಕಾಲೇಜಿನಿಂದ ದೂರವಿರಿಸಿದ್ದರು. ತಾನು ಎಷ್ಟೇ ಹೇಳಿದರೂ ಇಡೀ ಕಾಲೇಜು ಇವಳತ್ತ ಬೆಟ್ಟು ಮಾಡುವುದನ್ನು ಕಂಡು ಹೆತ್ತವರಿಗೂ ಸಿರಿಳ ಮೇಲೆ ಕೋಪವಿತ್ತು. ತನಗೆ ಬೀಳುತ್ತಿದ್ದ ಪ್ರತಿ ಪೆಟ್ಟು ಅವಳನ್ನು ಎಷ್ಟೇ ಕುಗ್ಗಿಸಿದರೂ ಮತ್ತೆ ಮತ್ತೆ ಮೇಲೆ ಹೇಳುವ ಪ್ರಯತ್ನ ಸಿರಿಳದಾಗಿತ್ತು. ತಾನು ಮುಂದೆ ಓದಿ ಅಧಿಕಾರವನ್ನು ಪಡೆದು ಇದರ ವಿರುದ್ಧವಾಗಿ ಹೋರಾಡಬೇಕೆಂಬ ಮನಸ್ಥಿತಿ ಅವಳದಾಗಿತ್ತು. ಮನೆಯಲ್ಲಿ ಜಗಳವಾಡಿ ಕಾಲೇಜಿಗೆ ಹಿಂತಿರುಗಿದಳು. ಆದರೆ ಅಲ್ಲಿ ಯಾವುದೂ ಮೊದಲಿನಂತಿರಲಿಲ್ಲ. ಇವಳನ್ನು ಕೀಳಾಗಿ ನೋಡುತ್ತಿದ್ದರು. ಎಲ್ಲರೂ ಅವಳ ಬೆನ್ನ ಹಿಂದೆ ಮಾತನಾಡಿಕೊಳ್ಳುತ್ತಿದ್ದರು. ಪ್ರಿನ್ಸಿಪಾಲರು ಇವಳು ಈ ವಿಷಯವನ್ನು ಕೆದಕಿದರೆ ತಮ್ಮ ಕಾಲೇಜಿನ ಹೆಸರು ಕೆಡಬಹುದು. ಅದು ಅಲ್ಲದೆ ರಿತ್ವಿಕ್ನನ್ನು ಎದುರು ಹಾಕಿಕೊಳ್ಳುವ ಶಕ್ತಿ ಅವರಿಗಿರಲಿಲ್ಲವೆಂದು ಸಿರಿಳನ್ನು ಕಾಲೇಜಿನಿಂದ ಹೊರಹಾಕಿದರು. ಓದು ಅರ್ಧಕ್ಕೆ ನಿಂತು ತನ್ನನ್ನು ಅಪರಾಧಿಯಂತೆ ನೋಡುತ್ತಿದ್ದ ಮನೆ ಜನರ ಮುಂದೆ ಸಿರಿ ದಿನೇ ದಿನೇ ಕುಸಿದಿದ್ದಳು. ಅವಳು ಈ ಎಲ್ಲ ವಿಷಯವನ್ನು ವಂದಿತಾಳೊಡನೆ ಹಂಚಿಕೊಂಡಿದ್ದಳು. ಅವಳ ಸ್ನೇಹಿತೆಯ ಆಸರೆಯಿಂದ ಸಿರಿಳ ಮನಸ್ಸಿಗೆ ಒಂದಷ್ಟು ಸಮಾಧಾನವಾಗುತ್ತಿತ್ತು. ತನ್ನ ಅಜ್ಜಿ ವರದಮ್ಮ ಹೆಣ್ಣಿನ ಬಗ್ಗೆ ಕರುಣಾಮಯಿ, ಶಕ್ತಿ, ತ್ಯಾಗಮಯಿ ಎಂದು ಹೇಳಿದಾಗ ಹೆಣ್ಣು ಎಂದರೆ ಕೀಳಲ್ಲ ಎಂಬ ಭಾವನೆ ಅವಳಲ್ಲಿ ಬೇರೂರಿತು. ಅದನ್ನೆಲ್ಲ ಕೇಳಿದಾಗ ಒಂದು ಹೊಸ ಉತ್ಸಾಹ ಬರುತ್ತಿತ್ತು. ಆದರೆ ಈಗ ಸಿರಿಳಿಗೆ ಅವೆಲ್ಲ ಕೇವಲ ವರ್ಣನೆಗೆ ಮಾತ್ರ ಸೀಮಿತ ಎಂದು ಅನಿಸುತ್ತಿತ್ತು. ಈ ಎಲ್ಲ ಬಿರುದುಗಳನ್ನು ಕೊಟ್ಟು ಗಂಡಸು ತಾನು ಮಾಡುವ ಒಪ್ಪು ತಪ್ಪುಗಳನ್ನು ಹೆಣ್ಣಾದವಳು ಒಪ್ಪಿಕೊಳ್ಳುವಂತೆ ಪಳಗಿಸಿದ್ದಾನೆ ಎಂಬ ಭಾವನೆ ಅವಳಲ್ಲಿ ಮೂಡಿತು. ಹೀಗೆ ಕೆಲವು ತಿಂಗಳ ಬಳಿಕ ವಾತಾವರಣ ತಿಳಿಯಾದ ಮೇಲೆ ಎಲ್ಲರೂ ಸೇರಿ ಅವಳ ಇಬ್ಬರು ಅಕ್ಕಂದಿರ ಮನೆಗೆ ಹೋಗಬೇಕು ಎಂದು ತೀರ್ಮಾನ ಮಾಡಿದರು. ತಾನು ತುಂಬ ಖುಷಿಯಿಂದ ಅಕ್ಕಂದಿರನ್ನು ನೋಡಲು ಹೊರಟಿದೆ ಎಂದು ತಿಳಿಸಿದಳು. ದುರಾದೃಷ್ಟವಶಾತ್ ಅವಳ ಅಕ್ಕ ರಾಗಿಣಿ ತೀರಿಕೊಂಡಿದ್ದರು. ಅಲ್ಲಿಂದ ಮರಳಿದ ಮೇಲೆ ಅವಳ ಮನಸ್ಥಿತಿ ಹದಗೆಟ್ಟು ತನ್ನ ಬಳಿ ಬಂದಿರುವುದು ನನಗೆ ತಿಳಿದಿತ್ತು. ಆದರೆ ಅಲ್ಲಿ ಏನು ನಡೆಯಿತು ಎಂಬುದನ್ನು ಹೇಳಿರಲಿಲ್ಲ. ಇಷ್ಟು ವಿಷಯವನ್ನು ಮುಕ್ತವಾಗಿ ಹಂಚಿಕೊಂಡಿದ್ದ ಸಿರಿ ಇದಾದ ನಂತರ ಏನಾಯಿತು ಎಂಬುದು ಹೇಳಲು ಹಿಂಜರಿಯುತ್ತಿದ್ದಳು. ಅವಳ ಮಾನಸಿಕ ಸ್ಥಿತಿಯು ಮತ್ತೆ ಮತ್ತೆ ಹದಗೆಡುತ್ತಿತ್ತು. ತುಂಬ ಸ್ಟ್ರೆಸ್ ಮಾಡಿದರೆ ಮತ್ತೆ ಅವಳ ಆರೋಗ್ಯ ಕೆಡುವ ದೃಷ್ಟಿಯಿಂದ ಕೆಲವು ದಿನ ಬ್ರೇಕ್ ಕೊಟ್ಟು ಮತ್ತೆ ಬರುವಂತೆ ತಿಳಿಸಿದೆ. ಆದರೆ ತದನಂತರ ಅವರು ತಮ್ಮನ್ನು ಭೇಟಿಯಾಗಲು ಬರಲೇ ಇಲ್ಲ ಎಂದು ಹೇಳಿದರು. ಇದನ್ನೆಲ್ಲ ಕೇಳಿದ ಡಾಕ್ಟರ್ ವೇದ ಶಾಲಿನಿ ಅವರನ್ನು ಉದ್ದೇಶಿಸಿ, ರಾಹುಲ್ ಜೊತೆಯಲ್ಲಿ ಇದ್ದ ಕಾರಣದಿಂದ ಕಾಲೇಜಿನ ವಿಚಾರವನ್ನು ಒಂದಿತ್ತ ತಮ್ಮ ಬಳಿ ಹೇಳದಿರಬಹುದು. ಆದರೆ ನೀವು ಹೇಳಿದ್ದನ್ನು ಕೇಳಿದರೆ ಸಿರಿ ಗಂಡಸರೆಂದರೆ ದ್ವೇಷಿಸುತ್ತಿದ್ದರು ಎಂಬುದು ಅರ್ಥವಾಗುತ್ತದೆ. ಆದರೆ ಅದೇ ಸಿರಿ ಇಂದು ಗಂಡು ಮಗುವೇ ಬೇಕು ಎಂದು ಮತ್ತೆ ಮನಸ್ಥಿತಿಯನ್ನು ಕೆಡಿಸಿಕೊಂಡಿರುವುದು ಯಾಕೆ ಎಂದು ಕೇಳಿದರು. ಶಾಲಿನಿ ಅವರು, ಬಾಲ್ಯದಿಂದಲೂ ಅವಳ ಜೊತೆ ನಡೆದ ಘಟನೆಗಳು ಎಲ್ಲೋ ಒಂದು ಕಡೆ ಅವಳಿಗೆ ಗಂಡಸರ ಮೇಲೆ ದ್ವೇಷ ಬರುವಂತೆ ಮಾಡಿರಬಹುದು. ಆದರೆ ಅದೇ ದ್ವೇಷ ಕರಗಿ ತನ್ನ ಅಸಹಾಯಕತೆಯನ್ನು ನೆನೆದು ಅವಳಲ್ಲಿ ಕೀಳರಿಮೆ ಬೆಳೆದಿರಬೇಕು. ಹೆಣ್ಣಾಗಿ ಹುಟ್ಟಿದರೆ ತಾನೇ ಈ ಎಲ್ಲ ಸಮಸ್ಯೆಗಳು ಎನಿಸಿರಬಹುದು. ಅಥವಾ ತನಗೆ ಹೆಣ್ಣು ಮಗುವಾದರೆ ಅದರ ಜೊತೆಯಲ್ಲೂ ಈ ಎಲ್ಲ ಘಟನೆಗಳು ಮರುಗಳಿಸಬಹುದು ಎಂಬ ಭಯವಿರಬಹುದು ಎಂದರು. ಕೆಲವು ಕ್ಷಣ ಎಲ್ಲರೂ ಸುಮ್ಮನಿದ್ದರು. ತದನಂತರ ಮಾಹಿತಿ ನೀಡಿದ ಶಾಲಿನಿ ಅವರಿಗೆ ಧನ್ಯವಾದವನ್ನು ತಿಳಿಸಿದ ವೇದಾರವರು ಅವರು ಹೊರಟ ನಂತರ ಆದಷ್ಟು ಬೇಗ ಸಿರಿಳ ತಂದೆ ತಾಯಿಯನ್ನು ಭೇಟಿ ಮಾಡಿಸುವಂತೆ ತಿಳಿಸಿದರು. ಮೌನದಲ್ಲೇ ಎಲ್ಲವನ್ನೂ ಕೇಳಿಸಿಕೊಂಡ ರಾಹುಲ್, ಆಯ್ತು, ಅತಿ ಶೀಘ್ರದಲ್ಲೇ ಅವರನ್ನು ಕರೆದುಕೊಂಡು ಬರುವುದಾಗಿ ಹೇಳಿ ಅಲ್ಲಿಂದ ಹೊರಟನು. ಕಾರು ಹತ್ತಿದ ಮೇಲೆ ಶಿಲ್ಪಮ್ಮರಿಂದ ಕರೆ ಬಂದಿತ್ತು. ತಮ್ಮ ಊರು ಮಲ್ಲಿಗೆಪುರದಲ್ಲಿ ಬೆಳಗ್ಗೆಯಿಂದ ಸ್ಟ್ರೈಕ್ ನಡೆಯುತ್ತಿದೆ. ಬಸ್, ಟ್ರೈನ್ ನಿಲ್ಲಿಸಲಾಗಿದೆ. ಆದ್ದರಿಂದ ಬರುವುದು 2 ದಿನ ತಡವಾಗಬಹುದು ಎಂದು ತಿಳಿಸಿದರು. ಯಾವುದೋ ಯೋಚನೆಯಲ್ಲಿ ಇದ್ದ ರಾಹುಲ್ ಆಯಿತು ಎಂದಷ್ಟೇ ಹೇಳಿ ಕಾಲ್ ಕಟ್ ಮಾಡಿದನು. ಸ್ವಲ್ಪ ದೂರ ಡ್ರೈವ್ ಮಾಡಿದ ಮೇಲೆ ಕಣ್ಣು ಕತ್ತಲಾಗಿ ತಲೆ ತಿರುಗಿದಂತಾಗಿ ಕಾರನ್ನು ರೋಡಿನ ಬದಿಗೆ ನಿಲ್ಲಿಸಿದನು. ಅವನ ತಲೆಯಲ್ಲಿ ಮತ್ತೆ ಮತ್ತೆ ಎಲ್ಲ ವಿಷಯಗಳು ಮರುಕಳಿಸತೊಡಗಿದವು. ಅವನ ತಲೆಯು ಸಿಡಿಯುವಂತೆ ಭಾಸವಾಗುತ್ತಿತ್ತು. ಒಮ್ಮೆಲೆ ಚೀರಿದವನು ಜೋರಾಗಿ ಅಳಲು ಶುರು ಮಾಡಿದನು. ಇಲ್ಲ,
ಸೌಮ್ಯಳನ್ನು ಕಳೆದುಕೊಂಡಂತೆ ಸಿರಿಲನ್ನು ಕಳೆದುಕೊಳ್ಳಲು ನಾನು ರೆಡಿ ಇಲ್ಲ. ಅವಳನ್ನು ನನ್ನ ಕೈಯಿಂದ ಉಳಿಸಿಕೊಳ್ಳಲಾಗಲಿಲ್ಲ, ಆದರೆ ಸಿರಿಲನ್ನು ನಾನು ಕಾಪಾಡಿಕೊಳ್ಳುತ್ತೇನೆ ಎಂದುಕೊಂಡನು. ಸೌಮ್ಯ ಯಾರೋ? ಅವಳಿಗೆ ಏನಾಗಿತ್ತು? ಸಣ್ಣ ಸಣ್ಣ ವಿಚಾರಕ್ಕೆ ಮಡದಿಯರಿಗೆ ಮಾನವೀಯತೆ ಇಲ್ಲದೆ ಡಿವೋರ್ಸ್ ಕೊಡೋ ಕಾಲದಲ್ಲಿ ಇಷ್ಟೆಲ್ಲ ಸಮಸ್ಯೆ ಇದ್ದರೂ ರಾಹುಲ್ ಮಡದಿಯ ಜೊತೆಯಲ್ಲೇ ಇರಲು ಕಾರಣವೇನಿರಬಹುದು? ತನ್ನ ಮಡದಿಯ ಡಿಪ್ರೆಷನ್ ಬಗ್ಗೆ ತಿಳಿದಾಗಿನಿಂದ ರಾಹುಲ್ ತುಂಬ ಡಿಸ್ಟರ್ಬ್ ಆಗಿದ್ದ. ಕಾರಿನಲ್ಲಿ ಕುಳಿತು ನಡೆದ ಎಲ್ಲ ಘಟನೆಗಳನ್ನು ನೆನೆಯತೊಡಗಿದ. ಹೌದು, ಈ ಡಿಪ್ರೆಷನ್ ಬಗ್ಗೆ ತಿಳಿದುಕೊಳ್ಳುವುದು ತುಂಬಾ ಕಷ್ಟ. ಒಮ್ಮೊಮ್ಮೆ ತಮ್ಮ ಜೊತೆಯಲ್ಲಿ ಇದ್ದವರು ಡಿಪ್ರೆಷನ್ಗೆ ಒಳಗಾಗಿದ್ದಾರೆ ಎಂಬುದು ತಿಳಿದುಕೊಳ್ಳುವಷ್ಟರಲ್ಲೇ ಕಾಲ ಮಿಂಚಿ ಹೋಗಿರುತ್ತದೆ. ಸೌಮ್ಯಳ ವಿಷಯದಲ್ಲೂ ಆಗಿದ್ದು ಅದೇ. ಅವಳು ಎಷ್ಟು ನೊಂದುಕೊಂಡಿದ್ದಳು, ಕುಗ್ಗಿದ್ದಳು ಎಂಬುದು ಕೊನೆಯವರೆಗೆ ನನಗೆ ತಿಳಿಯಲೇ ಇಲ್ಲ. ನನ್ನ ಒಂದು ಕ್ಷಣದ ಕೋಪ ನನ್ನ ಕನಸಿನ ಕೋಟೆಯನ್ನೇ ಕೆಡವಿತ್ತು. ಸೌಮ್ಯ, ಅವಳ ಹೆಸರಿಗೆ ತಕ್ಕಂತೆ ಅವಳು ನನ್ನ ಬಾಳಿನಲ್ಲಿ ದೀಪದ ಬೆಳಕಿನಂತೆ ಬಂದಿದ್ದಳು. ಮುದ್ದಿನಲ್ಲಿಯೇ ಬೆಳೆದ ನಾನು ಬಾಳಿನಲ್ಲಿ ಹುಡಾಪೆ ಮನೋಭಾವವನ್ನು ಬೆಳೆಸಿಕೊಂಡಿದ್ದೆ. ಓದಿನ ಸಲುವಾಗಿ ದೂರವೇ ಇದ್ದುದರಿಂದ ಸಂಬಂಧಗಳನ್ನು ಅತಿಯಾಗಿ ಹಚ್ಚಿಕೊಂಡಿರಲಿಲ್ಲ. ಇಷ್ಟ ಬಂದ ಹಾಗೆ ಬೇಕಾಬಿಟ್ಟಿ ಬದುಕುತ್ತಿದ್ದೆ. ಆದರೆ ಸೌಮ್ಯ ನನ್ನ ಬಾಳಿನಲ್ಲಿ ಬಂದ ಮೇಲೆ ನಾನು ಹೊಸ ಮನುಷ್ಯನಾದೆ. ಬಾಳಿನಲ್ಲಿ ಸೋತರೆ ಮತ್ತೆ ಗೆಲ್ಲುವುದು ಹೇಗೆ, ಸಂಬಂಧಗಳ ಬೆಲೆ ಎಂದರೇನು, ಎಲ್ಲವನ್ನೂ ಅವಳಿಂದಲೇ ಕಲಿತೆ. ಅಷ್ಟೇ ಯಾಕೆ, ಈಗ ಬೆಂಗಳೂರಿನ ಪ್ರತಿಷ್ಠಿತ ಕಂಪನಿಯಲ್ಲಿ ಮ್ಯಾನೇಜರ್ ಆಗಲು ನನ್ನ ಬೆನ್ನ ಹಿಂದೆ ನಿಂತು ಪ್ರತಿ ಹೆಜ್ಜೆಯಲ್ಲೂ ಜೊತೆ ಇದ್ದವಳು ನನ್ನ ಸೌಮ್ಯ. ಕೆಲವು ವರ್ಷಗಳ ಹಿಂದೆ MSc ವಿದ್ಯಾಭ್ಯಾಸ ಮುಗಿಸಿ ಕೆಲಸವನ್ನು ಹುಡುಕುತ್ತಾ ಅಲೆಯುತ್ತಿದ್ದೆ. ಒಮ್ಮೆ ಒಂದೇ ದಿನದಲ್ಲಿ 3 ಕಡೆ ಸಂದರ್ಶನ ಕೊಟ್ಟರೂ ಕೆಲಸ ಸಿಗದೆ ಮರಳಿ ಬರುವಾಗ ಚಿತ್ರಕಲಾ ಪ್ರದರ್ಶನ ಎಂಬ ಬ್ಯಾನರ್ ನನ್ನ ಕಣ್ಣಿಗೆ ಬಿತ್ತು. ನನಗೆ ಮೊದಲಿನಿಂದಲೂ ಚಿತ್ರಕಲಾ ಪ್ರದರ್ಶನ ಎಂದರೆ ತುಂಬ ಇಷ್ಟ. ಇದರಿಂದ ಮನಸ್ಸಿನ ಬೇಸರವಾದರೂ ದೂರವಾಗುವುದು ಎಂದು ಒಳಗೆ ಹೋದೆ. ಅಲ್ಲಿ ಒಂದಕ್ಕಿಂತ ಒಂದು ಚಂದವಾದ ಚಿತ್ರಕಲೆಗಳಿದ್ದವು. ಆದರೆ ಒಂದು ಚಿತ್ರಕಲೆ ಮಾತ್ರ ನನಗೆ ವಿಚಿತ್ರವೆನಿಸಿತು. ಆ ಚಿತ್ರವು ಅಪೂರ್ಣವಾಗಿತ್ತು, ಅಸ್ಪಷ್ಟವಾಗಿ ಬಿಡಿಸಲಾಗಿತ್ತು. ಎಷ್ಟೇ ತಲೆ ಕೆರೆದುಕೊಂಡರೂ ಏನೂ ಅರ್ಥವಾಗುತ್ತಿರಲಿಲ್ಲ. ಒಂದು ಅಜ್ಜಿ ಆ ಚಿತ್ರವನ್ನೇ ತದೇಕಚಿತ್ತವಾಗಿ ನೋಡುತ್ತಿದ್ದರು. ಅವರಿಗೂ ಏನೂ ಅರ್ಥವಾಗಲಿಲ್ಲ ಎಂಬುದು ನನಗೆ ತಿಳಿಯುತ್ತಿತ್ತು. ನಾನು, ಅಜ್ಜಿ, ಎಷ್ಟು ನೋಡಿದರೂ ಅಷ್ಟೇ, ಯಾರೋ ತಲೆ ಕೆಟ್ಟವರು ಇದನ್ನು ಗೀಚಿದ್ದಾರೆ, ಇದನ್ನೆಲ್ಲ ತಂದು ಇಲ್ಲಿ ಇಟ್ಟಿದ್ದಾರೆ ಎಂದು ಹಾಸ್ಯ ಮಾಡಿದೆ. ಅಷ್ಟರಲ್ಲೇ ಯಾರೋ ಮೇಲುಧ್ವನಿಯಲ್ಲಿ ಬಿಕ್ಕಿ ಅಳುತ್ತಿರುವುದು ಕೇಳಿಸಿತ್ತು. ಪಕ್ಕಕ್ಕೆ ತಿರುಗಿ ನೋಡಿದರೆ ತಲೆ ಬಗ್ಗಿಸಿ ಕರ್ಚೀಫಿನಿಂದ ಕಣ್ಣೀರು ಒರೆಸಿಕೊಳ್ಳುತ್ತಿದ್ದ ಒಂದು ಹುಡುಗಿ ಕಂಡಳು. ಅದು ಅವಳ ಚಿತ್ರಕಲೆಯೇ ಆಗಿತ್ತು. ಅಂದೇ ನಾನು ಅವಳನ್ನು ಮೊದಲು ಭೇಟಿಯಾಗಿದ್ದ. ಪಕ್ಕದಲ್ಲೇ ಇದ್ದ ಮತ್ತೊಂದು ಹುಡುಗಿ ಸೌಮ್ಯ ಫ್ರೆಂಡ್. ಕಣ್ಣು ಕೆಂಪು ಮಾಡಿಕೊಂಡು, ಏನ್ರಿ, ನಿಮಗೆ ಚಿತ್ರಕಲೆ ಬಗ್ಗೆ ಏನು ಗೊತ್ತು? ಪ್ರಶಂಸೆ ಮಾಡದಿದ್ದರೂ ಪರವಾಗಿಲ್ಲ, ಆದರೆ ಮನಸ್ಸಿಗೆ ನೋವಾಗುವಂತೆ ಯಾಕೆ ಮಾತನಾಡುತ್ತೀರಾ ಎಂದು ಸಿಡುಕಿದಳು. ಅಲ್ಲ, ಅದು ಎಂದು ಏನೋ ಹೇಳುವ ಮೊದಲೇ ಸಮಾಧಾನ ಮಾಡಿಕೊಂಡ ಆ ಹುಡುಗಿ ಎದ್ದು ನಿಂತು ಅಜ್ಜಿಯ ಬಳಿ ಹೋಗಿ ಆ ಚಿತ್ರಪಟವನ್ನು ತಲೆಕೆಳಗೆ ತಿರುಗಿಸುವಂತೆ ಹೇಳಿದಳು. ನನ್ನ ಕಣ್ಣುಗಳನ್ನು ನಾನೇ ನಂಬದಾದೆ. ಅದು ಏನೋ ಗೀಚಿದ ಚಿತ್ರವಲ್ಲ, ಅದು ಒಂದು ಸುಂದರ ಅದ್ಭುತವಾದ ಚಿತ್ರಕಲೆಯಾಗಿತ್ತು. ಒಂದು ಹೆಣ್ಣಿನ ಸಂಪೂರ್ಣ ಜೀವನವನ್ನೇ ಒಂದೇ ಚಿತ್ರದಲ್ಲಿ ಬಿಡಿಸಲಾಗಿತ್ತು. ನಾನೀಗ ಮಾತೆ ಹೊರಡದೆ ಸುಮ್ಮನೆ ನಿಂತಿದ್ದೆ. ಅಷ್ಟರಲ್ಲೇ ಚಿತ್ರಕಲಾ ಪ್ರದರ್ಶನ ಮುಗಿಯುವ ಸಮಯವಾದ್ದರಿಂದ ಒಬ್ಬೊಬ್ಬರಾಗಿ ಎಲ್ಲರೂ ಅಲ್ಲಿಂದ ಹೊರಡುತ್ತಿದ್ದರು. ಅವಳು ಕೂಡ ಹೊರಡಲು ಮುಂದಾದಾಗ ನಾನು ಸಾರಿ ಕೇಳಿದೆ. ಆದರೆ ಅವಳು ಏನನ್ನೂ ಹೇಳದೆ ನನ್ನ ಕಣ್ಣುಗಳನ್ನು ಕೆಲವು ಸೆಕೆಂಡ್ಗಳು ನೋಡಿ ಹೊರಟು ಬಿಟ್ಟಳು. ಅಪ್ಪ, ಅವಳ ಕಣ್ಣುಗಳು ಅಯಸ್ಕಾಂತದಂತೆ ಸೆಳೆಯುತ್ತವೆ. ಸದಾ ಬಣ್ಣದ ನಗುಮುಖದ ಅವಳು ಎಷ್ಟು ಸುಂದರವಾಗಿದ್ದಳು. ತುಟಿಯ ತುಸು ಕೆಳಗೆ ಗಲ್ಲದ ಮೇಲೆ ಇದ್ದ ಚುಕ್ಕಿ ಅವಳಿಗೆ ದೃಷ್ಟಿ ಬೊಟ್ಟಿಟ್ಟಂತೆ ಇತ್ತು. ಎಷ್ಟೇ ಮರೆಯಲು ಪ್ರಯತ್ನ ಮಾಡಿದರೂ ಮತ್ತೆ ಮತ್ತೆ ಅವಳು ನೆನಪಾಗಿ ಕಾಡುತ್ತಿದ್ದಳು. ಅರರೆ, ಇದು ಏನು ಆಗಿದೆ ನನಗೆ? ಪ್ರೀತಿ ಗೀತೆ? ಚೆಚೆ, ಅವಳು ಯಾರೆಂದೇ ನನಗೆ ತಿಳಿಯದು. ಆ ರೀತಿ ಎಲ್ಲ ಏನೂ ಇಲ್ಲ. ಲವ್ ಅಟ್ ಫಸ್ಟ್ ಸೈಟ್ ನಾನು ನಂಬುವುದಿಲ್ಲ. ನೋಡಿದ ಮೊದಲ ಭೇಟಿಯಲ್ಲೇ ಅವಳನ್ನು ಅಳಿಸಿದೆ ಬೇರೆ. ಅವಳಿಗೆ ಬೇಸರ ಮಾಡಿದ್ದೇನೆಂದು ನನಗೆ ನಿದ್ರೆ ಬರದಂತಾಗಿದೆ ಅನಿಸುತ್ತದೆ. ಹೇಗಿದ್ದರೂ ಚಿತ್ರಕಲಾ ಪ್ರದರ್ಶನ 3 ದಿನ ನಡೆಯುವುದು. ನಾಳೆ ಹೋಗಿ ಅವಳು ನನ್ನನ್ನು ಕ್ಷಮಿಸುವವರೆಗೂ ಸಾರಿ ಕೇಳುತ್ತಲೇ ಇರಬೇಕು ಎಂದು ನಿರ್ಧಾರ ಮಾಡಿದೆ. ಮಾರನೇ ದಿನ ಎದ್ದ ನಾನು ಎಂದಿಗಿಂತಲೂ ಖುಷಿಯಾಗಿದ್ದೆ.
ಅದು ಯಾಕೋ ಗೊತ್ತಿಲ್ಲ. ಅಂದು ವಾರ್ಡ್ರೋಬ್ ಪೂರ್ತಿ ಖಾಲಿ ಮಾಡಿ ಬಟ್ಟೆಗಳನ್ನು ರೂಮ್ ತುಂಬ ಹರಡಿಕೊಂಡಿದೆ. ಯಾವ ಬಟ್ಟೆ ಹಾಕಿಕೊಂಡು ಹೋಗುವುದು, ಯಾವ ಬಣ್ಣದ ಶರ್ಟ್ ನನಗೆ ಚೆಂದ ಕಾಣುವುದೆಂದು ಮತ್ತೆ ಮತ್ತೆ ಕನ್ನಡಿ ನೋಡಿ ಖಾತರಿ ಮಾಡಿಕೊಂಡೆ. ನನಗೆ ಏನಾಗುತ್ತಿದೆ ಎಂಬುದು ನನಗೆ ತಿಳಿದಿರಲಿಲ್ಲ. ಏನೋ ಒಂದು ಹೇಳಲಾಗದ ಫೀಲಿಂಗ್. ರೆಡಿಯಾಗಿ ಅವಳನ್ನು ನೋಡಲು ಹೊರಟೆ. ಚಿತ್ರಕಲಾ ಪ್ರದರ್ಶನ ಆಗಿನ್ನೂ ಶುರುವಾಗಿತ್ತು. ಅವಳಿಗಾಗಿ ಕಾಯುತ್ತಿದ್ದೆ. ಬಿಳಿಯ ಬಣ್ಣದ ಚೂಡಿದಾರ್ ತೊಟ್ಟು, ಹಣೆಗೆ ಕೆಂಪು ಸ್ಟಿಕ್ಕರ್ ಇಟ್ಟು ಕಣ್ಣಿನ ಕಾಡಿಗೆ ಹಚ್ಚಿದ ಅವಳು ದೇವತೆಯಂತೆ ಕಾಣುತ್ತಿದ್ದಳು. ಗಾಳಿಗೆ ಹಾರುತ್ತಿದ್ದ ಸಡಿಲವಾದ ಉದ್ದನೆಯ ಕೇಶವನ್ನು ಸರಿ ಮಾಡಿಕೊಳ್ಳುತ್ತಾ ತಲೆ ತಗ್ಗಿಸಿ ಬರುತ್ತಿದ್ದ ಸೌಮ್ಯಳನ್ನು ನೋಡುತ್ತಿದ್ದಂತೆ ನನ್ನ ಎದೆಯ ಬಡಿತ ಜೋರಾಗಿತ್ತು. ಅಪ್ಸರಿಯಂತೆ ಕಂಡ ಸೌಮ್ಯ ಮೆಲ್ಲನೆ ಹೆಜ್ಜೆ ಹಾಕುತ್ತಾ ತಲೆ ತಗ್ಗಿಸಿಕೊಂಡು ನಡೆದುಕೊಂಡು ಬರುವುದು ನೋಡುತ್ತಾ ನಿಂತಿದ್ದ ನನಗೆ ನನ್ನ ಪಕ್ಕದಲ್ಲೇ ಇದ್ದ ಮಹಿಳೆಯೊಬ್ಬರು ಹೀಗೆ ಬಾಯಿ ತೆರೆದು ಇಟ್ಟುಕೊಂಡರೆ ಕಷ್ಟ. ಬಾಯಿಯೊಳಗೆ ನೊಣ ಹೋದೀತು, ಹುಷಾರು ಎಂದಾಗ ಎಚ್ಚೆತ್ತುಕೊಂಡೆ. ನನಗೆ ಅರಿವಿಲ್ಲದಂತೆ ಬಿಟ್ಟ ಕಣ್ಣು ಬಿಟ್ಟಂತೆ ಬಾಯಿ ತೆರೆದು ಅವಳನ್ನೇ ನೋಡುತ್ತಿದ್ದೆ. ಇದನ್ನು ಗಮನಿಸಿದ ಅವಳು ಮತ್ತಷ್ಟು ಮುಜುಗರಗೊಂಡಳು. ಏನೇನೋ ಹೇಳಬೇಕು ಎಂದು ರಾತ್ರಿಯೆಲ್ಲ ಬಾಯಿ ಪಾಠ ಮಾಡಿದ ನಾನು ಅವಳು ಎದುರು ಬಂದು ನಿಂತಂತೆ ಬೆಬೆ ಬಾ ಎಂದಷ್ಟೇ ಹೇಳುವಷ್ಟರಲ್ಲಿ ಅವಳ ಸನಿಹವು ನನ್ನ ಹೃದಯ ಬಡಿತವನ್ನು ಮತ್ತಷ್ಟು ಜೋರು ಮಾಡಿತ್ತು. ನನ್ನ ಹೃದಯ ಬಡಿತ ಪಕ್ಕದಲ್ಲಿದ್ದ ಆಂಟಿಗೂ ಕೇಳಿಸಿರಬೇಕು. ಅವರು ಬಾಯಿಗೆ ಕೈಕೊಟ್ಟು ನಗುವನ್ನು ತಡೆದುಕೊಳ್ಳುತ್ತಿದ್ದರು. ಏನನ್ನೂ ಹೇಳಲು ತೋಚದೆ ಭಯವಾಗಿ ಬರಬರನೆ ಅಲ್ಲಿಂದ ಹೊರನಡೆದೆ. ಹುಪ್ ಯಪ್ಪ ದೇವರೇ, ಈ ರೀತಿಯೆಲ್ಲ ನನಗೆ ಎಂದೂ ಆಗಿರಲಿಲ್ಲ. ಆದರೂ ನಾನು ಇಷ್ಟೊಂದು ವೀಕ್ ಎಂದು ನನಗೆ ತಿಳಿದಿರಲಿಲ್ಲ. ಆದಿತ್ತು ಆಗಲಿ, ಸಾರಿ ಹೇಳಲೇಬೇಕು ಎಂದು ಮತ್ತೆ ಹೊಳಹೋದೆ. ಮಾತನಾಡಿಸಲು ಹೋದಾಗಲೆಲ್ಲ ಅವಳು ನನ್ನನ್ನು ಅವಾಯ್ಡ್ ಮಾಡುತ್ತಿದ್ದಳು. ಹೀಗೆ 2 ದಿನ ಕಳೆದರೂ ಎಷ್ಟು ಅವಳ ಹಿಂದೆ ಅಲಿದರೂ ಮಾತನಾಡಿಸಲಾಗುತ್ತಿರಲಿಲ್ಲ. ಅಂದು ಮೋಡ ಕವಿದ ವಾತಾವರಣ, ಮಳೆ ಬರುವ ಎಲ್ಲ ಸೂಚನೆಗಳು ಇತ್ತು. ಅದು ನನ್ನ ಬಾಳಲ್ಲಿ ಮರೆಯಲಾಗದ ಮಧುರ ದಿನವಾಗಿತ್ತು. ಏಕೆಂದರೆ ಸೌಮ್ಯಾಳಿಗೆ ನನ್ನ ಮನದ ಮಾತನ್ನು ಹೇಳಲು ನಾನು ತಯಾರಿದ್ದೆ. ಅಂದು ಚಿತ್ರಕಲಾ ಪ್ರದರ್ಶನದ ಕೊನೆಯ ದಿನ. ಅವಳು ಒಳಗೆ ಬಂದವಳೆ ಸುತ್ತಲೂ ನೋಡುತ್ತಾ ನಾನು ಕಂಡಿಲ್ಲವೆಂದು ಸಮಾಧಾನವಾಗಿ ಕುಳಿತಿದ್ದನ್ನು ದೂರದಿಂದ ಗಮನಿಸಿದೆ. ದೂರದಿಂದ ಅವಳನ್ನೇ ನೋಡುತ್ತಾ ನಾನು ಕಳೆದು ಹೋದೆ. ಇವಳು ಎಲ್ಲರಂತಲ್ಲ, ಇವಳಲ್ಲಿ ಏನೋ ವಿಶೇಷವಿದೆ. ಮೌನವೇ ಇವಳಿಗೆ ಭೂಷಣ. ಮೃದು ಮಾತು, ಸಂಕೋಚ ಸ್ವಭಾವದ ಸೌಮ್ಯಳು ನನ್ನಿಂದ ದೂರ ಹೋದಷ್ಟು ಅವಳಿಗೆ ಹತ್ತಿರವಾಗಬೇಕೆಂಬ ಹುಚ್ಚು ನನ್ನಲ್ಲಿ ಹೆಚ್ಚಾಗುತ್ತಿತ್ತು. ಅಂದು ಅವಳಿಗಾಗಿ ಬೆಳಗಿನಿಂದ ಸಂಜೆಯವರೆಗೂ ಅಲ್ಲೇ ಕಾದು ನಿಂತಿದ್ದೆ. ಸಂಜೆ ಹೊರಡಲು ಅಣಿಯಾದ ಅವಳನ್ನು ತಡೆದು, ದಯವಿಟ್ಟು 1 ನಿಮಿಷ ನಿಲ್ಲಿ, ನಿಮ್ಮ ಜೊತೆ ಮಾತನಾಡಬೇಕು ಎಂದೆ. ಅವಳು ನೆಲವನ್ನೇ ನೋಡುತ್ತಾ ನಿಂತುಕೊಂಡಳು. ನಿಮ್ಮ ಸ್ನೇಹಿತೆ ಸಂಗೀತಾಳಿಂದ ನಿಮ್ಮ ಬಗ್ಗೆ ಎಲ್ಲವನ್ನೂ ತಿಳಿದುಕೊಂಡಿದ್ದೇನೆ. ನಿಮಗೆ ಯಾರೂ ಇಲ್ಲ. ಈಗ ನೀವು ಅನಾಥಾಶ್ರಮದಲ್ಲಿ ಇರುವುದು ನನಗೂ ಗೊತ್ತು. ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡು ಪೇಂಟಿಂಗ್ ಹವ್ಯಾಸವನ್ನು ಬೆಳೆಸಿಕೊಂಡಿದ್ದೀರಾ. ಒಂಟಿಯಾಗಿ ಇದ್ದರೂ ಧೈರ್ಯ ಸ್ವಲ್ಪ ಕಮ್ಮಿನೇ. ಸೂಕ್ಷ್ಮ ಮನಸ್ಸು ನಿಮ್ಮದು. ಅಂದು ನಿಮ್ಮ ಮನಸ್ಸಿಗೆ ನೋವು ಆಗುವಂತೆ ಮಾತನಾಡಿದ್ದಕ್ಕೆ ನನ್ನನ್ನು ಕ್ಷಮಿಸಿ ಎಂದು ಕೇಳಿದೆ. ನಾನು 2 ದಿನದಲ್ಲಿ ಅವಳ ಬಗ್ಗೆ ಎಲ್ಲ ವಿಚಾರವನ್ನು ತಿಳಿದುಕೊಂಡದ್ದನ್ನು ನೋಡಿ ಅವಳಿಗೆ ಆಶ್ಚರ್ಯವಾಯಿತು. ಸಂಕೋಚದಿಂದ ತಲೆ ತಗ್ಗಿಸಿಕೊಂಡೇ ಎಲ್ಲವನ್ನೂ ಕೇಳುತ್ತಿದ್ದವಳು, ನನಗೇನು ಬೇಸರವಿಲ್ಲ, ನಾನು ನಿಮ್ಮನ್ನು ಕ್ಷಮಿಸಿದ್ದೇನೆ ಎಂದು ಹೇಳಿ ಹೊರಡಲು ಹೋದವಳ ಕೈ ಹಿಡಿದು ಧೈರ್ಯ ಮಾಡಿ ಮನದಾಳದ ಮಾತು ಅವಳಲ್ಲಿ ಹೇಳಿಯೇ ಬಿಟ್ಟೆ. ಐ ಲವ್ ಯು ಸೌಮ್ಯ. ಎಲ್ಲರಂತೆ ನಾನು ಚಂದಿರನನ್ನು ತಂದು ಕೊಡುವೆನೆಂದು, ನನ್ನ ಪ್ರಾಣ ಕೊಡುವೆನೆಂದು ಹೇಳುವುದಿಲ್ಲ. ಆದರೆ ನಿನ್ನ ಹಸನ್ಮುಖದ ಹಿಂದೆ ಒಂದು ನೋವಿನ ಮುಖವನ್ನು ನಾ ಕಂಡೆ. ಹೊಳಪು ತುಂಬಿರುವ ನಿನ್ನ ಕಣ್ಣಿನ ಆಳದಲ್ಲಿ ಏನೋ ಒಂದು ದುಃಖವನ್ನು ನಾ ಕಂಡೆ. ನನ್ನ ಕೈ ಹಿಡಿದರೆ ಆ ದುಃಖವನ್ನು ಖುಷಿಯಾಗಿ ಬದಲಾಯಿಸಬಲ್ಲ ಶಕ್ತಿ ಹಾಗೂ ನಂಬಿಕೆ ನನ್ನ ಪ್ರೀತಿಯಲ್ಲಿ ಇದೆ ಎಂದು ಮಾತ್ರ ಹೇಳಬಲ್ಲೆ ಎಂದು ಹೇಳಿ ಅವಳ ಉತ್ತರಕ್ಕಾಗಿ ಕಾಯುತ್ತಿದ್ದೆ. ಅಷ್ಟರಲ್ಲೇ ಜೋರಾಗಿ ಮಳೆ ಸುರಿಯಲು ಶುರುವಾಗಿತ್ತು. ಮಳೆಯಲ್ಲೇ ನಡುರಸ್ತೆಯಲ್ಲಿ ಕಣ್ತುಂಬಿಕೊಂಡು ತಲೆ ಎತ್ತಿ ನನ್ನ ಕಣ್ಣುಗಳನ್ನೇ ದಿಟ್ಟಿಸಿ ನೋಡುತ್ತಾ ಬೆಸೆದ ಕೈಯನ್ನು ಇನ್ನೂ ಗಟ್ಟಿಯಾಗಿ ಬೆಸೆದ ಅವಳ ಕೈಗಳು ನನ್ನ ಪ್ರಶ್ನೆಗೆ ಉತ್ತರವೇನೆಂಬುದು ಸೂಚಿಸುತ್ತಿತ್ತು. ಹೀಗೆ ಶುರುವಾದ ಪ್ರೀತಿ ಮುಂದುವರೆದು ಮಧ್ಯ ಬಿರುಕುಗೊಂಡು ಬೇರೆ ಬೇರೆಯಾಗಿ ಕೆಲವೇ ತಿಂಗಳಲ್ಲಿ ಅವಳು ಆಕ್ಸಿಡೆಂಟ್ನಲ್ಲಿ ತೀರಿಕೊಂಡಳು ಎಂದು ತಿಳಿದಾಗ ಮನಸ್ಸು ಚಿತ್ರವಾಗಿತ್ತು. ಇಷ್ಟು ಪ್ರೀತಿಸಿದ ಇವರ ಇಬ್ಬರ ನಡುವೆ ಬಿರುಕು ಬರಲು ಕಾರಣವೇನು? ಅವಳು ನಿಜವಾಗಲೂ ಆಕ್ಸಿಡೆಂಟ್ನಲ್ಲೇ ಸತ್ತಿದ್ದ?
ಮತ್ತೆ ಯಾಕೆ ಡಿಪ್ರೆಷನ್ನಿಂದ ಸತ್ತಳು ಎಂದು ಹೇಳಿದ್ದ? ಕಾಯ್ದು ನಿರೀಕ್ಷಿಸಿ. ಭಾಗ 3 ಮುಂದುವರಿಯುತ್ತದೆ. ಭಾಗ 3ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.